ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಬಂದ್ಬಿಟ್ಟು ನಾನು ವೆಜ್ ಮೊಮೋಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕನೂ ಇವತ್ತು ವೆಜ್ ಮೊಮೋಸ್ ಅಂದರೆ ಎಲ್ರಿಗೂ ಇಷ್ಟ. ಸೊ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೀವು ಫಾಲೋನ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತು ವೆಜ್ ಮೊಮೋಸ್ ಮಾಡೋದಕ್ಕೆ ಮೇನಾಗಿ ಫಸ್ಟು ನಾವು ಮಾಡುವಂಥ ಕೆಲಸ ಮೈದಾ ಹಿಟ್ಟನ್ನು ನಾದ್ಕೋಬೇಕು. ಇಲ್ಲಿ ನೀವು ನಿಮಗೆ ತಕ್ಕನಾಗೆ ನೀವು ನಾದ್ಕೊಳ್ಳಿ. ಇಲ್ಲಿ ನಾನು ಒಂದು 2 ಬಟ್ಲದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಇದನ್ನ ಎಣ್ಣೆನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ಎಣ್ಣೆನ ಮತ್ತು ಉಪ್ಪನ್ನ ಈ ಕರೆಕ್ಟಾಗಿ ಹಿಟ್ಟಿಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನಾವು ನೀರು ಹಾಕ್ತಾ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಮೈದಾ ಹಿಟ್ಟನ್ನ ತುಂಬ ಮೆತ್ತಗೆ ನಾದ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿರಲಿ. ಈ ಮೈದಾ ಹಿಟ್ಟನ್ನು ನಾವು 1 ಅವರ್ ಅಥವಾ 2 ಅವರ್ ಮುಂಚೆನೇ ನಾದಿ ಇಟ್ಕೋಬೇಕು. ಆವಾಗ ಚೆನ್ನಾಗಿ ಮೈದಾ ಹಿಟ್ಟು ಸಾಫ್ಟಾಗಿ ನಮಗೆ ಬರುತ್ತೆ. ಸೊ ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾಡಿ ನೀವು. ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಈ ರೀತಿ ನಾದ್ಕೋಬೇಕು. ಸೊ ಈ ಲಾಸ್ಟಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ನಾದ್ಕೋಬೇಕು. ನೋಡಿ ಈ ರೀತಿ 1-2 ಬಟ್ಲದಷ್ಟು ನಾದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಮೈದಾ ಹಿಟ್ಟನ್ನು ನಾದಿಟ್ಟಿದ್ದೆ. ಸೊ ಆಮೇಲೆ ಸ್ವಲ್ಪ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ಇನ್ನೊಂದು 2 ಬಟ್ಲದಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ನಾನು ನಾದಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲಾಸ್ಟಿಗೆ ಚೆನ್ನಾಗಿ ಹಿಟ್ಟನ್ನು ನಾದಿ ಈ ರೀತಿ ಒಂದು ಪಾತ್ರೆನ ಮುಚ್ಚಿಬಿಟ್ಟು ನೆನೆಯೋಕ್ಕೆ ಇಟ್ಬಿಡಿ. 1 ಅವರಿಂದ 2 ಅವರು ಇದು ಚೆನ್ನಾಗಿ ನೆನೆಬೇಕು. ಸೊ ಅಲ್ಲಿ ತನಕ ನಾವು ಈ ವೆಜಿಟೇಬಲ್ ಚಾಪರ್ನಲ್ಲಿ ನಾನು ಎಲ್ಲ ತರಕಾರಿಗಳನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 3 ಕ್ಯಾರೆಟನ್ನು ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಈ ರೀತಿ ಇದರಲ್ಲಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಶುಂಠಿ ಬೆಳ್ಳುಳ್ಳಿನ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಒಂದು 3 ಈರುಳ್ಳಿನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಕ್ಯಾಪ್ಸಿಕಮನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ನಾನು ಇಲ್ಲಿ ಒಂದು 4 ಟೀ ಸ್ಪೂನಷ್ಟು ಆಗೋಷ್ಟು ತೊಗೊಂಡಿದ್ದೀನಿ. 4-5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ. ಹಾಗೆ ಒಂದು 10 ಮೆಣಸಿನ್ಕಾಯಿನ ಅದನ್ನು ಕೂಡ ನಾನು ಈ ವೆಜಿಟೇಬಲ್ ಚಾಪರ್ನಲ್ಲಿ ಎಲ್ಲನೂ ಕೂಡ ನಾನು ಅದರಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಸಣ್ಣದಾಗಿರುವಂಥದ್ದು ಎಲೆಕೋಸು ಇದನ್ನು ಕೂಡ ಅದೇ ಒಂದು ಚಾಪರ್ನಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ನಾವು ತೊಳ್ಕೊಬೇಕು. ಯಾಕೆಂದರೆ ಮಿಕ್ಕಿದ ನಾವು ತರಕಾರಿಗಳನ್ನು ತೊಳೆದ್ಬಿಟ್ಟು ಮಾಡ್ಕೊತೀವಿ. ಸೊ ಇದು ಪ್ರತಿಯೊಂದು ಎಲೆಗೂ ಮೆಡಿಸಿನ್ ಹೊಡೆದಿರ್ತಾರಲ್ವ. ಸೊ ಹೀಗಾಗಿ ಸ್ವಲ್ಪ ಉಗುರು ಬೆಚ್ಚ ನೀರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು 1-2 ಸಾರಿ ತೊಳೆದು ನಾವು ಇದನ್ನು ನೀರು ಚೆನ್ನಾಗಿ ಬಸಿಬೇಕು. ಇದು ನೀರಿನ ಅಂಶ ಇರಬಾರ್ದು. ಸೊ ಹೀಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಚೆನ್ನಾಗಿ ಸೋಸಬೇಕು. ಇದು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸೋಸಬೇಕು. ಸೊ ನಾನು ಯಾವಾಗಲೂ ಹುಳ್ಳಿಕಾಳನ್ನು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡ್ತಾ ಇರ್ತೀನಲ್ಲ. ಸೊ ಆ ಒಂದು ಬಟ್ಟೆಯಲ್ಲೇ ನಾನು ಇವಾಗ ಎಲೆಕೋಸನ್ನು ಹಾಕಿಬಿಟ್ಟು ನೋಡಿ ಕೆಳಗಡೆ ಈ ರೀತಿ ಹೋಲ ಇರುವಂಥ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು ಮೇಲ್ಗಡೆ ಕಾಟನ್ ಬಟ್ಟೆ ಹಾಕಿ ಸೊ ಈ ರೀತಿ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಈ ರೀತಿ ಹಿಂಡಬೇಕು. ಈ ರೀತಿ ಬಟ್ಟೆಯಿಂದ ಹಿಂಡಿದರೆ ನೀರೆಲ್ಲ ಕೆಳಗಡೆ ಇಳಿಬೇಕು. ಯಾಕಂದರೆ ಇದಕ್ಕೆ ನಾವು ಡ್ರೈ ಇಟ್ಕೋಬೇಕು ಇದನ್ನು. ಸೊ ನೀರು ಇದ್ದುಬಿಟ್ರೆ ನಮಗೆ ಮೊಮೋಸ್ ಮಾಡೋದಕ್ಕೆ ಕರೆಕ್ಟಾಗಿ ಹದ ಸಿಗೋಲ್ಲ. ಸೊ ಅದನ್ನು ಒಂದು ಪಾಯಿಂಟು ಕರೆಕ್ಟಾಗಿ ನೀವು ಇದು ಮಾಡ್ಕೊಳ್ಳಿ. ಸೊ ಮುಂಚೆನೇ ಬೇಗ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹಿಂಡಿ ಸ್ವಲ್ಪ ಆರೋಗ್ಯಕ್ಕೆ ಬಿಟ್ಬಿಡಿ ಅದನ್ನು. ಸೊ ಇಲ್ಲಿ ಒಂದು ಪಾತ್ರೆಗೆ ಒಂದು 3-4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಮೀಡಿಯಮ್ ಊರಿನ ಇಟ್ಕೊಳ್ಳಿ ಒಂದು ಸ್ವಲ್ಪ. ಸೊ ಮೊದಲಿಗೆ ಬಂದುಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ವೆಜ್ಜು ಮೊಮೋಸ್ಗೆ ನಾವು ಎಲ್ಲ ತರಕಾರಿಗಳನ್ನು ಹಾಕ್ಕೋಬೋದು.
ಸೊ ಬೇಕಂದರೆ ಇಲ್ಲಿ ನೀವು ಬಟಾಣಿನ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಸ್ವಲ್ಪ ಮೊದಲೇ ನಾವು ಬೇಯಿಸಿ ಇಟ್ಕೋಬೇಕಾಗುತ್ತೆ. ಸೊ ನಿಮಗೆ ಆಪ್ಷನಲ್ಲು. ಇಲ್ಲಿ ಆಮೇಲೆ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಆಮೇಲೆ ಕರಿಬೇವು ಹಾಕಿ ಇವಾಗ ಮೆಣ್ಸಿನ್ಕಾಯನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು 8ರಿಂದ 10 ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಸ್ವಲ್ಪ ಖಾರ ಬೇಕು, ಹೀಗಾಗಿ ನಾನು ಖಾರನ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ 8ರಿಂದ 10 ಮೆಣ್ಸಿನ್ಕಾಯಿ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ಥರದ ಮೆಣ್ಸಿನ್ಕಾಯಿ ಹಾಕ್ತೀರ ನೋಡ್ಕೊಂಬಿಟ್ಟು ನಿಮಗೆ ರುಚಿಗೆ ತಕ್ಕನಾಗಿ ನೀವು ಮೆಣ್ಸಿನ್ಕಾಯನ್ನ ಹಾಕ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್ 2 ಕ್ಯಾಪ್ಸಿಕಮನ್ನು ನಾನು ಹಾಕ್ಕೊಂಡಿದ್ದೀನಿ, ಗ್ರೀನ್ ಕ್ಯಾಪ್ಸಿಕಮ್ಮು. ಸೊ ರೆಡ್ಡು ಸಿಗುತ್ತೆ, ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಸ್ವಲ್ಪ ಮೀಡಿಯಮ್ ಉರಿಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಫಸ್ಟ್, ಯಾಕೆಂದರೆ ಮೆಣ್ಸಿನ್ಕಾಯಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಖಾರ ಇದ್ದರೆ ಮುರಿದೋಗ್ಬಿಡುತ್ತೆ, ಹೀಗಾಗಿ ಸ್ಟಾರ್ಟಿಂಗ್ ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ 1-2 ನಿಮಿಷ ಅದು ಮೆಣ್ಸಿನ್ಕಾಯಿ ಎಲ್ಲ ಇದು ಆಗಲಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಪೇಸ್ಟ್ ಅಂದರೆ ನಾನು ಮಿಕ್ಸಿಲಿ ಮಾಡ್ಕೊಳ್ಳಿಲ್ಲ, ಎಲ್ಲನೂ ಈ ವೆಜಿಟೇಬಲ್ ಚಾಪರ್ನಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾನು ವೆಜಿಟೇಬಲ್ ಚಾಪರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಯಾರಾದರೂ ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಬೇಗ ಈಸಿ ಆಗುತ್ತೆ ನಮಗೆ, ನಾವು ತರಕಾರಿನ ಸಣ್ಣ ಕಟ್ ಮಾಡಬೇಕಂದ್ರೆ ಆಗಲ್ಲ. ಸೊ ಈ ವೆಜಿಟೇಬಲ್ ಚಾಪರ್ನಲ್ಲಿ ಬೇಗ ನಾವು ಕಟ್ ಮಾಡ್ಕೋಬೋದು. ನೋಡಿ, ಒಂದು 3 ಈರುಳ್ಳಿ, 3 ಕ್ಯಾರೆಟನ್ನು. ಸೊ ನೆಕ್ಸ್ಟ್ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಮೆಣ್ಸಿನ್ಕಾಯಿ ಮತ್ತು ಇದನ್ನು ಹಾಕ್ಕೊಂಡಾದಮೇಲೆ ನಾನು ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 2-3 ನಿಮಿಷ ತನಕ ಸ್ವಲ್ಪ ಜಸ್ಟ್ ಹಾಗೆ, ಇದು ಎಣ್ಣೆಯಲ್ಲಿ ನಮಗೆ ತುಂಬ ಬೇಯಿಸಬಾರ್ದು, ಹಾಗೆ ಜಸ್ಟ್ ಒಂದು ಇವೆಲ್ಲವನ್ನು ಒಂದು 5 ನಿಮಿಷದಲ್ಲೇ ಆಗುವಂಥದ್ದು ಇದು ಪ್ರೊಸೀಜರು. ಸೊ ಇದಾದಮೇಲೆ ನಮ್ಗೆ ನೆಕ್ಸ್ಟು ಎಲೆಕೋಸು. ಸೊ ಎಲೆಕೋಸನ್ನ ಚೆನ್ನಾಗಿ ಬಟ್ಟೆಯಲ್ಲಿ ಹಿಂಡಿದ್ದೀವಲ್ಲ, ಸೊ ಈಗ ಅದನ್ನು ಹಾಕ್ಕೊಂಬಿಡೋಣ. ಸೊ ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಸೊ ನೀರಿತ್ತು ಅಂದರೆ ಏನಾಗುತ್ತೆ, ನಮಗೆ ಮೊಮೋಸು ನಾವು ಮೈದಾ ಹಿಟ್ಟಲ್ಲಿ ತುಂಬಿದಾಗ ಏನಾಗುತ್ತೆ, ನೀರು ಬಿಟ್ಟರೆ ಅದು ಬೇಗ ಹರಿದೋಗುತ್ತೆ. ಸೊ ಮೊಮೋಸ್ ಅವಾಗ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹೀಗಾಗಿ ಇದನ್ನು ಒಂದು ಎಲೆಕೋಸನ್ನ ಮಾತ್ರ ಚೆನ್ನಾಗಿ ಗಟ್ಟಿಯಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಿಂಡಿಬಿಟ್ಟು ತೊಗೊಳ್ಳಿ ನೀವು. ಸೊ ಡ್ರೈ ಇರಬೇಕು. ನೋಡಿ, ಇಲ್ಲೆಲ್ಲೂ ನೀರಿನ ಅಂಶ ಇಲ್ಲ. ಸೊ ಒಂದು 4 ಚಮಚ ಸ್ಪೂನಲ್ಲೇ ಆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಇದು ಅರ್ಧ ನಮಗೆ ರೋಸ್ಟ್ ಆಗಬೇಕಷ್ಟೆ. ಸ್ವಲ್ಪ ತರಕಾರಿಗಳು ಒಂದು ಅರ್ಧ ಮುರ್ಧ ಅಷ್ಟು ಬೇಯಿಸ್ಕೋಬೇಕಷ್ಟೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಇದನ್ನು ಹಾಕ್ತಾಯಿದ್ದೀನಿ ನಾನು, ಕಾಳು ಮೆಣಸು ಪುಡಿ, ಪೆಪ್ಪರ್ ಪೌಡ್ರು, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಸೊ ಇದು ನಾನು ಕಟ್ಟಿಗೆದು ಸ್ಪೂನ್ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಹಿಡಿಯಲ್ಲ, ಹೀಗಾಗಿ 2 ಸಾರಿ ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಟೀ ಸ್ಪೂನಲ್ಲಿ ಹಾಕೋದಾದರೆ ಒಂದೊಂದೇ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನೀಗ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲನೂ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ನಮಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಬೇಕಂದರೆ ಕಮ್ಮಿ ಆಗಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಕರೆಕ್ಟಾಗಿದ್ದರೆ ಇದು ಮಾಡ್ಕೊಳ್ಳಿ. ಸೊ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, 1-1.5 ಟೀ ಸ್ಪೂನಷ್ಟು. ಸೊ ನೆಕ್ಸ್ಟ್ ಬಂದು ನಾನು ಒಂದು ಫ್ರೈ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಸ್ಪಶ್ ಇದ್ರದ್ದು ತೊಗೊಂಡಿದ್ದೀನಿ ನಾನು. ಸೊ ನಿಮ್ಮ ಮನೆಯಲ್ಲಿ ಯಾವುದು ನೀವು ಫ್ರೈ ಪ್ಯಾಕೆಟ್ ಯೂಸ್ ಮಾಡ್ತೀರೋ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ನನಗೆ ಟೇಸ್ಟು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ನಾನು ಒಂದು ಫ್ರೈ ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ ಈ ಒಂದು ವೆಜ್ ಮೊಮೋಸಿಗೆ. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಸ್ವಲ್ಪ 1 ಸೆಕೆಂಡ್ ಇದು ಮಾಡೋಣ. ಹಾಗೆ ಇಲ್ಲಿ ನಾವು ಸೋಯಾ ಸಾಸನ್ನು ಹಾಕ್ಕೊತಿದ್ವಿ, 2 ಟೀ ಸ್ಪೂನಷ್ಟು ಸೋಯಾ ಸಾಸು, ಮತ್ತು ವಿನೆಗರ್ ಇತ್ತು ಅಂದರೆ ವಿನೆಗರ್ ಹಾಕ್ಕೊಳ್ಳಿ. ಸೊ ಮನೆಯಲ್ಲಿ ವಿನೆಗರ್ ಇರಲಿಲ್ಲ ಅಂದಿದ್ದಕ್ಕೆ ನಾನು ಅದನ್ನು ತೋರಿಸಿಲ್ಲ ಇಲ್ಲಿ. ಸೊ ನೀವು ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಹಾಗೆ ವಿನೆಗರ್ ಇತ್ತಂದರೆ 1 ಟೀ ಸ್ಪೂನಷ್ಟು ವಿನೆಗರ್ನ ಹಾಕ್ಕೊಂಬಿಡಿ. ಸೊ ಇವೆಲ್ಲನೂ ಹಾಕ್ಕೊಂಬಿಟ್ಟು ಕೈ ಆಡಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಕೆ ಬಿಟ್ಬಿಡೋಣ. ಸೊ ಕೊತ್ತಂಬರಿ ಸೊಪ್ಪಿದೆ, ಅದನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫ್ಯಾನ್ ಗಾಳಿಗೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ರೆ ಬೇಗ ಆರುತ್ತೆ. ಇದನ್ನು ತಣ್ಣಗಾದ್ಮೇಲೆ ನಾವು ಮಾಡಬೇಕು.
ಸೊ ಬಿಸಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಮೈದಾಕ್ಕೆ ಹಾಕಿದಾಗ ನಮಗೆ ಬೇಗ ಮೈದಾ ಹಿಟ್ಟು ನೆಂದೋಗ್ಬಿಡುತ್ತೆ. ಹೀಗಾಗಿ ಇದನ್ನು ಫುಲ್ಲು ತಣ್ಣಗೆ ಮಾಡ್ಕೊಳ್ಳಿ, ಒಂದು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳಿ. ಸೊ ನೋಡಿ ನಮ್ಮ ಮೈದಾ ಹಿಟ್ಟು ರೆಡಿಯಾಗಿದೆ, ಸಾಫ್ಟಾಗಿ ಚೆನ್ನಾಗಿ 2 ಅವರ್ ಆಗಿದೆ. ಸೊ ಎಲ್ಲ ತರಕಾರಿ ನಾವು ಕಟ್ ಮಾಡಿ ರೆಡಿ ಮಾಡ್ಕೊಳತಕ್ಕ 1 ಅವರ್ 2 ಅವರ್ ಆಗೇ ಹೋಗಿರುತ್ತೆ. ಸೊ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಒಂದು ಉಳ್ಳೆಗಳನ್ನು ಮಾಡ್ಕೊಳ್ಳಿ. ನೀವು ಪುರಿ ಮಾಡ್ತೀರಲ್ಲ, ಪುರಿಗಿಂತ ಸ್ವಲ್ಪ ಕಮ್ಮಿ ಸೈಜ್ ತೊಗೊಳ್ಳಿ. ಸೊ ಈ ರೀತಿ ಎಲ್ಲನೂ ಒಂದೇ ಸೈಜಲ್ಲಿ ಈ ರೀತಿ ಫಸ್ಟು ರೆಡಿ ಮಾಡಿ ನಾವು ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು 40ರಿಂದ 50 ಮೊಮೋಸ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು 4 ಬಟ್ಲದಷ್ಟು ಮೈದಾ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ಸ್ವಲ್ಪ ನಾನು ವಿಡಿಯೋ ಮಾಡೋದು ಆಮೇಲೆ ಮಾಡೋಣ ಅಂತ ಅಂದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಮೈದಾ ಹಿಟ್ಟಿಂದು ನಾದಿದ್ದು. ಸೊ ಹೀಗಾಗಿ ಮೊದಲೇ ಒಂದು ಸ್ವಲ್ಪ ನಾವು ನಾದಿ ಇಟ್ಕೊಂಡಿದ್ವಿ. ಸೊ ನೋಡಿ ಈ ರೀತಿ ಸ್ವಲ್ಪನೇ ಮೈದಾ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಲಟ್ಟಿಸ್ಕೊಂಡ್ಬಿಡೋಣ. ಈ ರೀತಿ ನಾವು ಏನಾದರೂ ಈ ಕರ್ಚಿಕಾಯಿ ಮಾಡಿದರೆ ದೊಡ್ಡ ಸೈಜ್ ಮಾಡ್ತೀವಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರಲಿ. ಸೊ ಒಂದು ಕುಕ್ಕರಲ್ಲಿ 1 ಚಮಚಷ್ಟು ನೀರು ಹಾಕಿಬಿಟ್ಟು ಈ ರೀತಿ ಹೋಲಿರುವಂಥದ್ದು ಒಂದು ಸ್ಟೀಲನ್ನು ಎಣ್ಣೆ ಹಚ್ಬಿಟ್ಟು ಬಿಸಿಗೆ ಇಟ್ಟಿದ್ದೀನಿ. ಸೊ ಇಲ್ಲೇ ನಾವು ಇದನ್ನು ಮೈದಾ ಒಳಗೆ ತುಂಬಿಕೊಂಡು ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಇಡ್ಲಿದು ಪ್ಲೇಟ್ ಇರುತ್ತಲ್ಲ, ಈ ಇಡ್ಲಿ ಪ್ಲೇಟ್ ಮೇಲ್ಗಡೆ ನೋಡಿ ನಾನು ಲಟ್ಸಿರುವಂಥದ್ದು ಇದನ್ನು ಮೈದಾನ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಗೋಡಿ ತಣ್ಣಗೆ ಆಗಿರುತ್ತಲ್ಲ, ಈ ರೀತಿ 1 ಟೀ ಸ್ಪೂನ್ ಅಷ್ಟು ಈ ರೀತಿ ಇದ್ರೊಳಗಡೆ ಹಾಕ್ಕೊಳ್ಳಿ. ಅಂದರೆ ನಮ್ಗೆ ತುಂಬಕ್ಕೆ ಈಸಿ ಆಗುತ್ತೆ. ಬೇಕಂದ್ರೆ ಮರದಲ್ಲಿ ಹಾಕ್ಕೋಬೋದು. ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಇಡ್ಲಿ ಪ್ಲೇಟಲ್ಲಿ ನಾನು ಈ ರೀತಿ ಹಾಕ್ಕೊಂಡು ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನೋಡಿ ಇಡ್ಲಿದು ಇರುತ್ತಲ್ಲ ಅಷ್ಟೇ ಎಲೆ ಸಾಕು ನಮಗೆ. ಸೈಜು ತುಂಬ ದೊಡ್ಡದಾಗಿ ಲಟ್ಟಿಸ್ಕೋಬೇಡಿ, ಇಡ್ಲಿಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ನೋಡಿ ಈ ರೀತಿ ನಾವು ಮೋದಕ ಮಾಡ್ತೀವಲ್ಲ ಆ ರೀತಿನೂ ಮಾಡ್ಕೊಳ್ಳಿ ಅಷ್ಟೇ. ಇದು ಸುತ್ತೋದೇನು ಭಾಳ ಈಸಿ. ಸೊ ಈ ಥರ ಜೋಡಿಸ್ಕೊಂಬಿಟ್ಟು ಇದನ್ನು ಎಲ್ಲನೂ ಈ ರೀತಿ ಜೋಡಿಸ್ಕೊಂಬಿಡಿ. ಈ ಥರ ಜೋಡಿಸ್ಕೊಂಬಿಟ್ಟು ಈ ರೀತಿ ರೊಟೇಷನ್ ಮಾಡಿದರೆ ಮುಗಿದೋಯ್ತು. ನಾವು ಮೋದಕ ಯಾವ ರೀತಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ. ಸೊ ಬೇಕಂದರೆ ನೀವು ಮೇಲ್ಗಡೆ ಈ ರೀತಿಯೂ ಫೋಲ್ಡ್ ಮಾಡ್ಬೋದು, ಒಂಥರ ಸುಕ್ಕು ಈ ನೀರಿಗೆ ಥರ ಮಾಡ್ತೀವಲ್ಲ ಆ ರೀತಿ ಈ ಮೇಲ್ಗಡೆನೇ ಈ ರೀತಿ ಮಾಡ್ಬೋದು. ಸೈಡು ಮಾಡ್ಕೋಬೋದು ಬೇಕಂದರೆ, ಇಲ್ಲ ಸೆಂಟ್ರು ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಅದು ಸೈಡಿಗೆ ಮಾಡಿದ್ದೀವಿ, ನಾವು ಕರ್ಚಿಕಾಯಿ ಮಾಡ್ತೀವಲ್ಲ ಆ ರೀತಿ ಫೋಲ್ಡಲ್ಲಿ. ಸೊ ಈ ರೀತಿ ಮೇಲ್ಗಡೆನೂ ಮಾಡ್ಕೋಬೋದು. ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಮೋಮೋಸನ್ನ ನೀವು ಆ ರೀತಿ ಮಾಡ್ಕೋಬೋದು. ಸೊ ಬೇಡ ಅಂದರೆ ನಮ್ಗೆ ಮೋದಕ ಇರುತ್ತಲ್ಲ ಸಿಂಪಲ್ ಇದು, ಹಿಂಗೆಲ್ಲನೂ ಜೋಡಿಸ್ಕೊಂಬಿಟ್ಟು ಒಂದು ಸಾರಿ ಹಿಂಗೆ ರೊಟೇಷನ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಈ ರೀತಿ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ರೆಡಿಯಾಗಿರುತ್ತೆ. ಸೊ ಇಲ್ಲಿ ನೀರು ಕೂಡ ಆಲ್ರೆಡಿ ಬಿಸಿಯಾಗಿದೆಯಲ್ಲ, ಸೊ ಇದರ ಮೇಲ್ಗಡೆ ಇಟ್ಬಿಡೋಣ ಇವಾಗ. ಸೊ ನೋಡಿ ಈ ರೀತಿ 3 ಥರದ್ರಲ್ಲಿ ತೋರಿಸಿದೆ ನಾನು. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮೊಮೋಸ್ನ ಮಾಡ್ಕೋಬೋದು ನೀವು. ಸೊ ಇವನ್ನೆಲ್ಲನೂ ಒಂದು ಕೆಳಗಡೆ ನೀರು ಹಾಕಿದ್ದೀವಿ. ನೀರು ಬಿಸಿಯಾಗಿದ್ರೆ ಈ ರೀತಿ ಹೋಲಿರುತ್ತಲ್ಲ ಆ ಥರದ್ದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ಟು ಇದನ್ನು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಸೊ ಒಂದು 15ರಿಂದ 20 ನಿಮಿಷ ಬೇಕು. ಸೊ ಅಷ್ಟರಲ್ಲೇ ನಾನು ಈ ಇಡ್ಲಿ ಪ್ಲೇಟಿಗೆ ಈ ರೀತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು 20 ನಿಮಿಷ ಆಗೋಷ್ಟರೊಳಗೆ ನಮ್ಮ ಇವೆಲ್ಲ ಮೊಮೋಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೋಡಿ 20 ನಿಮಿಷ ಆದಮೇಲೆ ನಾವು ತೆಗೆದಾಗ ಮೊಮೋಸ್ ರೆಡಿಯಾಗಿದೆ ಆಲ್ಮೋಸ್ಟು. ಸೊ ನೋಡಿ ಕೆಳಗಡೆ ನೀರು ಬಿಸಿಯಾಗಿದೆ. ಸೊ ಇಡ್ಲಿ ಒಂದು ತಟ್ಟೆಗಳಿಗೆ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ನಡು ಮಧ್ಯದ ಒಂದು ಸ್ಕಿಪ್ ಮಾಡಿದ್ದೀನಿ, ಪ್ಲೇಟನ್ನ ಮೇಲ್ಗಡೆದು ಇಡ್ತಾ ಇದ್ದೀನಿ, ಯಾಕಂದರೆ ಒಂದಕ್ಕೊಂದು ಹತ್ತಬಾರ್ದು. ಸೊ ಸೆಂಟ್ರಿಗೆ ಒಂದು ಪ್ಲೇಟನ್ನು ನಾನು ಅಲ್ಲಿ ಇಟ್ಟಿಲ್ಲ, ಯಾಕಂದರೆ ಮತ್ತು ಅದನ್ನು ಇಟ್ಟರೆ ನಾವು ಏನಾಗುತ್ತೆ ಒಂದಕ್ಕೊಂದು ಮೋಮೋಸ್ ಅಂಟ್ಕೊಂಡ್ಬಿಡುತ್ತೆ, ಆವಾಗ ನಮಗೆ ಕ್ಲೀನಾಗಿ ಶೇಪಲ್ಲಿ ಇರೋಲ್ಲ ಮೋಮೋಸು. ಸೊ ಹೀಗಾಗಿ ಕೆಳಗಡೆ ಒಂದು ಪ್ಲೇಟಲ್ಲಿ ಮೇಲ್ಗಡೆ ಪ್ಲೇಟಲ್ಲಿ ಸೆಂಟ್ರಿಗೆ ಪ್ಲೇಟ್ ಇಟ್ಟಿಲ್ಲ ನಾನು. ಸೊ ಈ ರೀತಿ ಇಟ್ಬಿಟ್ಟು ಇಡ್ಲಿ ಕುಕ್ಕರ್ ಮುಚ್ಚಿಬಿಟ್ರೆ ಇದನ್ನು ಒಂದು 20 ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಮೋಮೋಸ್ ರೆಡಿಯಾಗಿರುತ್ತೆ. ಸೊ ನೋಡಿ ಫೈನಲಾಗಿ ಮೋಮೋಸು ಈ ರೀತಿ ರೆಡಿಯಾಗಿದೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಇದನ್ನು ಖಾರ ಚಟ್ನಿ ಆದರೂ ಮಾಡ್ಕೋಬೋದು, ಅಥವಾ ಪುದೀನ ಚಟ್ನಿ ಮಾಡ್ಕೋಬೋದು, ಅಥವಾ ಸಾಸನ್ನು ಜೊತೆಗೂ ತಿನ್ಕೋಬೋದು.
ಇಲ್ಲ ಅಂದರೆ ನಾವು ಅದೇ ರೀತಿ ಹಾಗೆ ತಿನ್ಬೋದು ಇದನ್ನು. ಸೊ ಹಾಗೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟ್ ಇತ್ತು. ಸೊ ಒಂದು ಸಾರಿ ಈ ರೀತಿ ನೀವು ಮೋಮೋಸ್ನ ಮಾಡಿಕೊಂಡು ತಿನ್ನಿ. ಸೊ ಟೇಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜನ್ನು ಹಾಕಿ. ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ನಮ್ಮ ವೆಜ್ ಮೊಮೋಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.